ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಂಕಟ ಸುಬ್ಬಯ್ಯ. ನಾನು ಸಿಗರೇಟು ಸೇದುವುದು ಆರೋಗ್ಯಕ್ಕೆ ಹಾನಿಕರ, ಆದರೆ ಕದ್ದು ಮುಚ್ಚಿ ಸೇದರೆ ಯಾವುದೇ ಅಪಾಯವಿಲ್ಲವೆಂದು ಮಣಿಪಾಲದ ಖ್ಯಾತ ವೈದ್ಯರೊಬ್ಬರು ಚುಟ್ಟ ಸೇತ ನುಡಿದರು. ಇಂದಿನಿಂದ ಬಡ ಜನರಿಗಾಗಿ ಅಕ್ಕಿ, ಗೋಧಿ, ಹಾಲು, ಬೆಣ್ಣೆ, ಮೊಸರು, ಸೀಮೆಎಣ್ಣೆ, ಮೊಟ್ಟೆ, ಮೀನು ಇತರ ತರಕಾರಿ ಪದಾರ್ಥಗಳನ್ನು ಅರ್ಧ ಗಂಟೆ ಟಿವಿಯಲ್ಲಿ ತೋರಿಸಲಾಗುವುದು ಎಂದು ಆಹಾರ ಖಾತೆ ಸಚಿವರವರು ಬಿರಿಯಾನಿ ತಿನ್ನುತ್ತಾ ನುಡಿದರು. ಬಡ ಜನರು ಇದನ್ನು ಕಂಡು ಸಂತೋಷ ಪಡಬೇಕಾಗಿ ಆಹಾರ ಖಾತೆಯ ಸಚಿವರವರು ಇನ್ನೊಮ್ಮೆ ವಿನಮ್ರ ವಿನಂತಿ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಕರಾವಳಿ ಪ್ರದೇಶದಲ್ಲಿ ಮೋಡ ಕವಿದ ವಾತಾವರಣವಿದ್ದು ಇಂದು ರಾತ್ರಿ ಮಳೆ ಬಂದರೂ ಬರ್ಬೋದು, ಬಿಟ್ಟರೂ ಬಿಡ್ಬೋದು. ಇಂದು ಮುಂಜಾನೆ ಮಲ್ಪೆ ಕಿನಾರದಲ್ಲಿ 9 ಬಂಗುಡೆಗಳು ನಡೆದುಕೊಂಡು ಹೋಗುತ್ತಿರುವಾಗ ಒಂದು ತೆಂಗಿನಕಾಯಿ ಬಿದ್ದು ಸ್ಥಳದಲ್ಲೇ 5 ಬಂಗುಡೆಗಳು ಮೃತಪಟ್ಟವು. ಹತ್ತಿರದಲ್ಲಿದ್ದ ಬಚ್ಚು ನಾಯಕನು 4 ಬಂಗುಡೆಗಳನ್ನು ತೆಗೆದುಕೊಂಡು ಪರಾರಿಯಾದನು. ವಿಷಯ ತಿಳಿದ ಉಡುಪಿಯ ಸಬ್ ಇನ್ಸ್ಪೆಕ್ಟರ್ ಶ್ರೀ ಕೋಚಯ್ಯನವರು ಸ್ಥಳಕ್ಕೆ ಧಾವಿಸಿ ಮುಂದಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.